ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಸೆಷನ್ನಲ್ಲಿ ಬೆಸುಗೆ ಹಾಕುವಿಕೆಯನ್ನು ಚರ್ಚಿಸೋಣ. ಉದ್ದೇಶ: ಈ ವಿಡಿಯೋವನ್ನು ವೀಕ್ಷಿಸಿದ ನಂತರ ನೀವು ಘಟಕಗಳು ಮತ್ತು ತಂತಿಗಳನ್ನು ಒಟ್ಟಿಗೆ ಬೆಸುಗೆ ಹಾಕಲು ಸಾಧ್ಯವಾಗುತ್ತದೆ. ಬೆಸುಗೆ ಹಾಕುವುದು ಎಂದರೇನು? ವಾಹಕಗಳು ಅಥವಾ ಘಟಕಗಳ ನಡುವಿನ ಶಾಶ್ವತ ಸಂಪರ್ಕವನ್ನು ಬೆಸುಗೆ ಹಾಕುವ ತಾಪನ ತಂತ್ರವನ್ನು ಬಳಸಿ ಮಾಡಲಾಗುತ್ತದೆ. ದೊಡ್ಡ ಕಬ್ಬಿಣದ ಬಾರ್ಗಳನ್ನು ಶಾಶ್ವತವಾಗಿ ಜೋಡಿಸಲು ನೀವು ವಿನಂತಿಸಿದರೆ ನೀವು ವೆಲ್ಡಿಂಗ್ ಅನ್ನು ಆಯ್ಕೆ ಮಾಡುತ್ತೀರಿ. ಬೆಸುಗೆ ಹಾಕುವಿಕೆಯೊಂದಿಗೆ ಸಣ್ಣ ವಾಹಕಗಳು ಮತ್ತು ವಿದ್ಯುತ್ ಘಟಕಗಳ ನಡುವೆ ಬಲವಾದ ಸಂಪರ್ಕಗಳನ್ನು ಮಾಡುವುದು ಸಹ ಅಗತ್ಯವಾಗಿದೆ. ಸರಳವಾಗಿ ಹೇಳುವುದಾದರೆ, ಬೆಸುಗೆ ಹಾಕುವಿಕೆಯು ಬೆಸುಗೆಯಂತಹ ವಸ್ತುವಿನ ಕರಗುವಿಕೆಯಿಂದ 2 ಅಥವಾ ಹೆಚ್ಚಿನ ವಾಹಕಗಳು ಅಥವಾ ಲೋಹಗಳನ್ನು ಸೇರಿಸಿಕೊಳ್ಳುವುದು. ಬೆಸುಗೆ ಎಲ್ಲಿ ಬಳಸಬೇಕು? ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಅನ್ನು ಗೃಹೋಪಯೋಗಿ ಉಪಕರಣಗಳಿಂದ ಹಿಡಿದು ವ್ಯಾಪಾರದಿಂದ ಕಾರುಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಆ ಎಲೆಕ್ಟ್ರಾನಿಕ್ ಘಟಕಗಳ ನಡುವಿನ ಸಂಪರ್ಕಗಳನ್ನು ಬೆಸುಗೆ ಬಳಸಿ ಮಾಡಲಾಗುತ್ತದೆ. ಬೆಸುಗೆ ಹಾಕಲು ಯಾವ ಉಪಕರಣಗಳು ಮತ್ತು ವಸ್ತುಗಳು ಬೇಕಾಗುತ್ತವೆ? ಅವು ಸಾಲ್ಡರಿಂಗ್ ಸ್ಟೇಷನ್, ಸಾಲ್ಡರಿಂಗ್ ಐರನ್ಸ್, ಸಾಲ್ಡರಿಂಗ್ ಫ್ಲಕ್ಸ್. ಅವುಗಳನ್ನು ಒಂದೊಂದಾಗಿ ಚರ್ಚಿಸೋಣ. ಬೆಸುಗೆ ಹಾಕುವ ನಿಲ್ದಾಣ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಘಟಕಗಳನ್ನು ಸೇರುವ ಸಾಧನವನ್ನು ಬೆಸುಗೆ ಹಾಕುವ ಕೇಂದ್ರ ಎಂದು ಕರೆಯಲಾಗುತ್ತದೆ. ಅವುಗಳಲ್ಲಿ ಪ್ರಮುಖ ಅಂಶವೆಂದರೆ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ತಾಪಮಾನವನ್ನು ನಿಯಂತ್ರಿಸುತ್ತಾರೆ. ಬೆಸುಗೆ ಹಾಕುವ ಕೇಂದ್ರವನ್ನು ಬಳಸುವ ಮೂಲಕ ನಾವು ಅಗತ್ಯವಾದ ತಾಪಮಾನದ ಮಟ್ಟವನ್ನು ಆಯ್ಕೆ ಮಾಡಬಹುದು, ಏಕೆಂದರೆ ವಿವಿಧ ಲೋಹಗಳನ್ನು ವಿಭಿನ್ನ ತಾಪಮಾನದಲ್ಲಿ ಬೆಸುಗೆ ಹಾಕಬೇಕಾಗುತ್ತದೆ. ಬೆಸುಗೆ ಹಾಕುವ ಕಬ್ಬಿಣ. ವಿವಿಧ ವ್ಯಾಟೇಜ್ಗಳಲ್ಲಿ ಬರುವ ಬೆಸುಗೆ ಹಾಕುವ ಕಬ್ಬಿಣ ಎಂಬ ಕೈ ಉಪಕರಣವನ್ನು ಬೆಸುಗೆ ಹಾಕಲು ಬಳಸಲಾಗುತ್ತದೆ. 2 ವರ್ಕ್ ಪೀಸ್ಗಳ ನಡುವಿನ ಜಂಟಿಯಾಗಿ ಬೆಸುಗೆ ಹರಿಯಲು ಅದನ್ನು ಕರಗಿಸಲು ಶಾಖದ ಅಗತ್ಯವಿದೆ. ಬಿಸಿ ಲೋಹದ ತುದಿ ಮತ್ತು ನಿರೋಧಕ ಹಿಡಿತವು ಬೆಸುಗೆ ಹಾಕುವ ಕಬ್ಬಿಣವನ್ನು ರೂಪಿಸುತ್ತದೆ. ವಿದ್ಯುತ್ ತಾಪನವು ಸಾಮಾನ್ಯವಾಗಿ ಪ್ರತಿರೋಧಕ ತಾಪನ ಅಂಶದ ಮೂಲಕ ವಿದ್ಯುತ್ ಪ್ರವಾಹವನ್ನು ನಡೆಸುವುದನ್ನು ಒಳಗೊಂಡಿರುತ್ತದೆ. ಬೆಸುಗೆ. ಬೆಸುಗೆ ಹಾಕುವ ಕಬ್ಬಿಣವನ್ನು ಬೆಸುಗೆ ಎಂದು ಕರೆಯಲಾಗುವ ಲೋಹದ ಮಿಶ್ರಲೋಹವನ್ನು ಕರಗಿಸಲು ಬಳಸಲಾಗುತ್ತದೆ. ಇದು ಸಾಮಾನ್ಯವಾಗಿ ತವರ ಮತ್ತು ಸೀಸ್ದಿಂದ ಕೂಡಿರುತ್ತದೆ. 2 ಭಾಗಗಳನ್ನು ಕರಗಿಸುವ ಮತ್ತು ಬಂಧಿಸುವ ಫಿಲ್ಲರ್ ಅನ್ನು ಬೆಸುಗೆ ಎಂದು ಕರೆಯಲಾಗುತ್ತದೆ. ಇದು ಸಾಮಾನ್ಯ ನಿಯಮದಂತೆ ಸಂಪರ್ಕಿಸಬೇಕಾದ ಘಟಕಗಳಿಗಿಂತ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರಬೇಕು. ಅಲ್ಲಿಯವರೆಗೆ ಬೆಸುಗೆ ಕರಗುವುದಿಲ್ಲ ಮತ್ತು ವಸ್ತುಗಳನ್ನು ಬಂಧಿಸುವುದಿಲ್ಲ. ನೀವು ಬೆಸುಗೆ ಹಾಕುವ ವಸ್ತುಗಳನ್ನು ಅವಲಂಬಿಸಿ ನೀವು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ಬೆಸುಗೆಯನ್ನು ಆರಿಸಬೇಕು. ಸಾಂದರ್ಭಿಕವಾಗಿ ಬೆಸುಗೆ ಸೀಸವನ್ನು 60/40 ಎಂದು ಲೇಬಲ್ ಮಾಡಲಾಗುತ್ತದೆ. ಇದು 60% ಸೀಸ್ ಮತ್ತು 40% ತವರಿಂದ ಕೂಡಿದೆ ಎಂದು ಸೂಚಿಸುತ್ತದೆ. ಬೆಸುಗೆ ಹಾಕಲು ಅಂಟಿಸಿ ಅಥವಾ ಫ್ಲೆಕ್ಸ್. ಸೇರಬೇಕಾದ ಲೋಹಗಳ ಮೇಲ್ಮೈಯನ್ನು ಬೆಸುಗೆ ಫ್ಲಕ್ಸ್ ರಾಸಾಯನಿಕ ಏಜೆಂಟ್ ಬಳಸಿ ಸ್ವಚ್ಛಗೊಳಿಸಲಾಗುತ್ತದೆ. ಫ್ಲಕ್ಸ್ ಅನ್ನು ಬಳಸದೆ ಬೆಸುಗೆ ಹಾಕಲು ಸಾಧ್ಯವಿಲ್ಲ. ಆದಾಗ್ಯೂ ಕೀರುಗಳು ದುರ್ಬಲವಾಗಿರುತ್ತವೆ ಮತ್ತು ಒಡೆಯುವ ಸಾಧ್ಯತೆ ಇದೆ. ಫ್ಲಕ್ಸ್ ಲೋಹದ ಮೇಲ್ಮೈಗಳಲ್ಲಿ ರೂಪುಗೊಂಡ ಆಕ್ಸೈಡ್ಗಳನ್ನು ತೆಗೆದುಹಾಕುತ್ತದೆ ಮತ್ತು ಇನ್ನಷ್ಟು ಆಕ್ಸಿಡೀಕರಣವನ್ನು ತಡೆಯುತ್ತದೆ. ಇದು ಬೆಸುಗೆ ಕೀಲಗಳನ್ನು ಬಲಪಡಿಸುತ್ತದೆ. ಈಗ ಒಟ್ಟಿಗೆ ಬೆಸುಗೆ ಹಾಕುವ ತಂತಿಗಳನ್ನು ಅಭ್ಯಾಸ ಮಾಡೋಣ. ಎಲ್ಲಾ ಬೆಸುಗೆ ಹಾಕುವ ಸಂಬಂಧಿತ ಘಟಕಗಳನ್ನು ಜೋಡಿಸುವ ಮೂಲಕ ಕೆಲಸದ ಸ್ಥಳ ಅಥವಾ ಕೆಲಸದ ಬೆಂಚನ್ನು ತಯಾರಿಸಿ. ಯಾವುದೇ ಬೆಸುಗೆ ಹಾಕುವ ಮೊದಲು ಬೆಸುಗೆ ಹಾಕುವ ಕೇಂದ್ರವನ್ನು ಆನ್ ಮಾಡಬೇಕು ಮತ್ತು ಸೂಕ್ತವಾದ ತಾಪಮಾನಕ್ಕೆ ಬಿಸಿ ಮಾಡಬೇಕು. ನಿಮ್ಮ ಬೆಸುಗೆ ಹಾಕುವ ಕಬ್ಬಿಣವು ತಾಪಮಾನ ಹೊಂದಾಣಿಕೆಯಾಗಿದ್ದರೆ ಅದನ್ನು 300 ಮತ್ತು 350 ಡಿಗ್ರಿಗಳ ನಡುವೆ ಹೊಂದಿಸುವ ಮೂಲಕ ಪ್ರಾರಂಭಿಸಿ. ಹೆಚ್ಚಿನ ಬೆಸುಗೆ ಹಾಕುವ ಯೋಜನೆಗಳು ಇದರೊಂದಿಗೆ ಹೊಂದಿಕೆಯಾಗಬೇಕು. ನಿಮ್ಮ ಬೆಸುಗೆ ಹಾಕುವ ಕಬ್ಬಿಣವು ಹೊಂದಾಣಿಕೆ ತಾಪಮಾನದ ಸೆಟ್ಟಿಂಗ್ ಅನ್ನು ಹೊಂದಿಲ್ಲದಿದ್ದರೆ ಬಳಕೆಗೆ ಮೊದಲು ಬೆಚ್ಚಗಾಗಲು 5 ನಿಮಿಷಗಳನ್ನು ನೀಡಿ. ಯಾವಾಗಲೂ ಬೆಸುಗೆ ಹಾಕುವ ಕಬ್ಬಿಣದ ಇನ್ಸುಲೇಟೆಡ್ ಹ್ಯಾಂಡಲ್ ಅನ್ನು ಬಳಸಿ. ಸಾಂಪ್ರದಾಯಿಕ ಬುದ್ಧಿವಂತಿಕೆಯ ಪ್ರಕಾರ ನೀವು ಬೆಸುಗೆ ಹಾಕುವ ಕಬ್ಬಿಣವನ್ನು ಚಮಚದಂತೆ ಹಿಡಿದಿಟ್ಟುಕೊಳ್ಳಬೇಕು. ನೀವು ಒಟ್ಟಿಗೆ ಬೆಸುಗೆ ಹಾಕುವ 1 ಚದರ ಮಿಲಿಮೀಟರ್ ವ್ಯಾಸದ ಮಲ್ಟಿಸ್ಟ್ಯಾಂಡ್ ತಾಮ್ರದ ತಂತಿಗಳನ್ನು ಪಡೆದುಕೊಳ್ಳಿ. ನೀವು ಸೇರಲು ಪ್ರಯತ್ನಿಸುತ್ತಿರುವ ತಂತಿಗಳ 2 ತುದಿಗಳಲ್ಲಿ ನಿರೋಧನವನ್ನು ತೆಗೆದುಹಾಕಿ. 2 ತಂತಿಗಳ ಬಹಿರಂಗ ಲೋಹವನ್ನು ಒಟ್ಟಿಗೆ ತಿರುಗಿಸಿ. ಕಂಡಕ್ಟರ್ನ ತಿರುಚಿದ ಭಾಗಕ್ಕೆ ಬೆಸುಗೆ ಹಾಕುವ ಫ್ಲಕ್ಸ್ ಅನ್ನು ನಿಧಾನವಾಗಿ ಅನ್ವಯಿಸಿ ಅಥವಾ ಅದನ್ನು ಫ್ಲಕ್ಸ್ನಲ್ಲಿ ಅದ್ದಿ. ಒಂದು ಕೈಯಲ್ಲಿ ಬೆಸುಗೆ ಹಾಕುವ ಕಬ್ಬಿಣವನ್ನು ಮತ್ತು ಇನ್ನೊಂದು ಕೈಯಲ್ಲಿ ಬೆಸುಗೆಯ ತುದಿಯನ್ನು ಹಿಡಿದುಕೊಳ್ಳಿ. ಬೆಸುಗೆ ಹಾಕುವ ಕಬ್ಬಿಣವನ್ನು ಇರಿಸುವ ಮೂಲಕ ತಂತಿಯ ಜಂಟಿಯನ್ನು ಬಿಸಿ ಮಾಡಿ. ಬೆಸುಗೆ ಕರಗಿದ ನಂತರ ಮತ್ತು ತಂತಿಗಳು ಸೇರಿಕೊಂಡ ನಂತರ ಬೆಸುಗೆಯನ್ನು ತಂತಿಗೆ ತಳ್ಳಿರಿ. ಬೆಸುಗೆ ಮತ್ತು ಕಬ್ಬಿಣವನ್ನು ಒಟ್ಟಿಗೆ ಬೆಸೆಯುವಂತೆ ತೋರುವ ತಕ್ಷಣ ತೆಗೆದುಹಾಕಿ. ಬೆಸುಗೆ ಸೀಸವು ಕನೆಕ್ಟರ್ ಅನ್ನು ಸಂಪೂರ್ಣವಾಗಿ ಸುತ್ತುವರೆದಿದೆ ಎಂದು ದೃಷ್ಟಿಗೋಚರವಾಗಿ ಪರಿಶೀಲಿಸಿ. ಎಲೆಕ್ಟ್ರಾನಿಕ್ ಘಟಕಗಳನ್ನು ಹೇಗೆ ಬೆಸುಗೆ ಹಾಕುವುದು ಎಂಬುದರ ಕುರಿತು ಮಾತನಾಡೋಣ.
ಡಯೋಡ್, ಟ್ರಾನ್ಸಿಸ್ಟರ್, ಎಲ್ಇಡಿ, ಐಸಿ ಸೇರಿದಂತೆ ಎಲ್ಲ ಎಲೆಕ್ಟ್ರಾನಿಕ್ ಘಟಕಗಳು ಚಿಕ್ಕದಾಗಿರುತ್ತವೆ. ತೆಳುವಾದ ಟರ್ಮಿನಲ್ಗಳು ಅಥವಾ ಲೀಡ್ಗಳನ್ನು ಹೊಂದಿರುತ್ತವೆ ಮತ್ತು ಬಹಳ ಸೂಕ್ಷ್ಮವಾಗಿರುತ್ತವೆ. ಎಲೆಕ್ಟ್ರಾನಿಕ್ ಘಟಕಗಳನ್ನು ಬೆಸುಗೆ ಹಾಕುವಾಗ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಬೇಕು, ಏಕೆಂದರೆ ಅತಿಯಾದ ಶಾಖವು ಘಟಕಗಳನ್ನು ಹಾನಿಗೊಳಿಸುತ್ತದೆ. ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಗಳು ಕೆಲವೊಮ್ಮೆ ಸಾಮಾನ್ಯ ಉದ್ದೇಶದ ಬೋರ್ಡ್ಗಳು ಎಂದು ಕರೆಯಲ್ಪಡುತ್ತವೆ. ಸಾಮಾನ್ಯವಾಗಿ ಎಲ್ಲ ಘಟಕಗಳನ್ನು ಜೋಡಿಸಲಾದ ಸಾಧನಗಳನ್ನು ಸೇರಿಸಲು ರಂಧ್ರಗಳನ್ನು ಹೊಂದಿರುವ ಪ್ಲಾಟ್ ಬೋರ್ಡ್ಗಳಾಗಿವೆ. ಸರ್ಕ್ಯೂಟ್ ಅನ್ನು ಪರೀಕ್ಷಿಸಿ ಮತ್ತು ನಿಖರವಾದ ವಿಶೇಷಣಗಳ ಪ್ರಕಾರ ಎಲ್ಲ ಎಲೆಕ್ಟ್ರಾನಿಕ್ ಘಟಕಗಳನ್ನು ಜೋಡಿಸಿ. ಸರ್ಕ್ಯೂಟ್ ಬೋರ್ಡ್ನಲ್ಲಿನ ಯಾವುದೇ ಉತ್ಕರ್ಷಣ ಅಥವಾ ಗ್ರೀಸ್ ಅನ್ನು ಸ್ವಚ್ಛಗೊಳಿಸಬೇಕು, ಏಕೆಂದರೆ ಈ ವಸ್ತುಗಳು ಕರಗಿದ ಬೆಸುಗೆ ಪ್ಯಾಡ್ಗಳಿಗೆ ಅಂಟಿಕೊಳ್ಳುತ್ತವೆ ಮತ್ತು ಮನೆಗಳಿಗೆ ಕಾರಣವಾಗಬಹುದು. ಬೋರ್ಡ್ ಅನ್ನು ಸ್ವಚ್ಛಗೊಳಿಸಲು ಐಸೋಪ್ರೋಪಿಲ್ ಆಲ್ಕೋಹಾಲ್, ಸಣ್ಣ ಬ್ರಷ್ ಅಥವಾ ಹತ್ತಿ ಬಟ್ಟೆಯನ್ನು ಬಳಸಿ. ಯಾವುದೇ ಸಂಪರ್ಕಗಳು ಬಣ್ಣವನ್ನು ಕಳೆದುಕೊಂಡರೆ ಲೋಹದ ಮೇಲ್ಮೈಯಲ್ಲಿ ತುಕ್ಕು ಉಂಟಾಗುವ ಸಾಧ್ಯತೆ ಇದೆ. ಎಲ್ಲ ಸಂಪರ್ಕಗಳು ಪ್ರಕಾಶಮಾನವಾಗಿರಬೇಕು. ಸೂಕ್ತವಾದ ಬೆಸುಗೆ ಹಾಕುವ ಕಬ್ಬಿಣದ ಬಿಟ್ಟನ್ನು ಆಯ್ಕೆ ಮಾಡಿ. ಪಿಸಿಬಿ ಬೆಸುಗೆ ಹಾಕುವುದು ಮತ್ತು 45 ವ್ಯಾಟ್ಗಳನ್ನು ಮೀರದ ಬೆಸುಗೆ ಹಾಕುವ ವ್ಯಾಟೇಜ್ ಅನ್ನು ಆರಿಸುವುದು. ಬೆಸುಗೆ ಹಾಕುವ ಕಬ್ಬಿಣವನ್ನು ಸಿದ್ಧಗೊಳಿಸಿ. ಬೆಸುಗೆ ಹಾಕುವ ಕಬ್ಬಿಣವು ಆನ್ ಮಾಡಿದ ನಂತರ ಗರಿಷ್ಠ ತಾಪಮಾನವನ್ನು ತಲುಪಲು 5 ನಿಮಿಷಗಳು ಅಥವಾ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಯಾವುದೇ ಶೇಷವನ್ನು ತೊಡೆದುಹಾಕಲು ಒದ್ದೆಯಾದ ಸ್ಪಂಜಿನ ಮೇಲೆ ತೂದಿಯನ್ನು ಒರೆಸಿ. ಬೆಸುಗೆ ಹಾಕುವ ಕಬ್ಬಿಣದಿಂದ ಬೆಸುಗೆ ಹಾಕುವ ಭಾಗಗಳಿಗೆ ಶಾಖ ವರ್ಗಾವಣೆ ಸಹಾಯ ಮಾಡಲು ತುದಿಯನ್ನು ಸಹ ಟಿನ್ ಮಾಡಬೇಕು. ಇದು ಸಂಪೂರ್ಣ ತುದಿಗೆ ಬೆಸುಗೆಯ ತೆಳುವಾದ ಪದರವನ್ನು ಬಿಡುತ್ತದೆ. ಸರ್ಕ್ಯೂಟ್ ಬೋರ್ಡ್ನಲ್ಲಿ ಬೆಸುಗೆ ಹಾಕುವ ಅಗತ್ಯವಿರುವ ಭಾಗವನ್ನು ಇರಿಸಿ. ನೀವು ಬೆಸುಗೆ ಹಾಕುವಿಕೆಯನ್ನು ಪ್ರಾರಂಭಿಸುವ ಮೊದಲು ಭಾಗವು ಸೂಕ್ತವಾದ ಪ್ರಕಾರ ಮತ್ತು ಮೌಲ್ಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬೆಸುಗೆ ಹಾಕುವ ಪ್ಯಾಡ್ಗಳೊಂದಿಗೆ ಬೋರ್ಡ್ನ ಬದಿಯ ರಂಧ್ರಗಳ ಮೂಲಕ ಹೋಗುವ ಲೀಡ್ಗಳನ್ನು ಹೊಂದಿರುವ ಭಾಗದ ಭಾಗವಾಗಿರಬೇಕು. ಸಣ್ಣ ತುಂಡುಗಳಿಂದ ಪ್ರಾರಂಭಿಸಿ ಮತ್ತು ದೊಡ್ಡದಕ್ಕೆ ಕೆಲಸ ಮಾಡುವುದು ಉತ್ತಮ. ಪ್ರಕ್ರಿಯೆ ಪ್ರಾರಂಭವಾದಾಗ ಒಂದು ಬದಿಯಲ್ಲಿ ಒಂದೇ ಭಾರವಾದ ತುಂಡಿನಿಂದ ಬೋರ್ಡ್ ಅನ್ನು ತೂಗುವ ಬದಲು ಇದು ಬೋರ್ಡ್ ಅನ್ನು ಸಮತಟ್ಟಾಗಿ ಮತ್ತು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಲೀಡ್ಗಳನ್ನು ಬಗ್ಗಿಸಲು ಪ್ರಯತ್ನಿಸಿ, ಆದ್ದರಿಂದ ಅವು ಬೋರ್ಡ್ನ ಕೆಳಭಾಗಕ್ಕೆ 45 ಡಿಗ್ರಿ ಕೋನದಲ್ಲಿರುತ್ತವೆ. ನೀವು ಮಾಡದಿದ್ದರೆ ತುಂಡನ್ನು ಸ್ಥಿರವಾಗಿಡಲು ನಿಮಗೆ ತೊಂದರೆ ಇದ್ದರೆ ಕೆಲಸಕ್ಕಾಗಿ ಸರಿಯಾದ ಪಿಸಿಬಿ ಹೊಂದಾಣಿಕೆಯ ಬೆಸುಗೆ ಹಾಕುವ ಕಬ್ಬಿಣದ ಬೆಟ್ಟನ್ನು ಆಯ್ಕೆ ಮಾಡಿ. ಬೆಸುಗೆ ಹಾಕುವ ಕಬ್ಬಿಣದ ತುದಿಯೊಂದಿಗೆ ಪೆನ್ನಂತೆ ಘಟಕದ ಸೀಸ್ ಮತ್ತು ಬೆಸುಗೆ ಪ್ಯಾಡ್ ಅನ್ನು ಸ್ಪರ್ಶಿಸಿ. ಬೆಸುಗೆ ಸಮವಾಗಿ ಹರಿಯಲು ಮತ್ತು ಬಲವಾದ ವಿದ್ಯುತ್ ಸಂಪರ್ಕವನ್ನು ರಚಿಸಲು ಎರಡೂ ಒಂದೇ ಸಮಯದಲ್ಲಿ ಬಿಸಿ ಮಾಡಬೇಕು. ಬೆಸುಗೆ ಹಾಕುವ ಕಬ್ಬಿಣದ ತುದಿಯನ್ನು 1 ರಿಂದ 2 ಸೆಕೆಂಡ್ಗಳ ಕಾಲ ಹಿಡಿದಿಟ್ಟುಕೊಳ್ಳಿ. ಸ್ಥಳದಲ್ಲಿ ಬೆಸುಗೆ ಹಾಕುವ ಕಬ್ಬಿಣದೊಂದಿಗೆ ಘಟಕ ಸೀಸವು ಸರ್ಕ್ಯೂಟ್ ಬೋರ್ಡ್ ಪ್ಯಾಡ್ ಅನ್ನು ಸಂಧಿಸುವ ಜಂಕ್ಷನ್ ಅನ್ನು ಸ್ಪರ್ಶಿಸಿ. ತಂಪಾಗಿಸಿದಾಗ ಕರಗಿದ ಬೆಸುಗೆಯ ಸಣ್ಣ ಹೊಳಪುಳ್ಳ ಜ್ವಾಲಾಮುಖಿಯನ್ನು ರೂಪಿಸುತ್ತದೆ ಮತ್ತು ಜಂಕ್ಷನ್ ಸುತ್ತಲೂ ಏಕರೂಪವಾಗಿ ಹರಿಯುತ್ತದೆ. ಪ್ಯಾಡ್ ಸಂಪೂರ್ಣವಾಗಿ ಮುಚ್ಚಿದ ನಂತರ ಬೆಸುಗೆ ಮತ್ತು ಬೆಸುಗೆ ಹಾಕುವ ಕಬ್ಬಿಣವನ್ನು ತೆಗೆದುಹಾಕಿ. ಜಂಟಿ ಪರಿಶೀಲಿಸಿ. ನಿಮಿಷದ ಸಂಪರ್ಕವನ್ನು ಮಾಡುವಾಗ ಭೂತಗನ್ನಡಿಯು ಸಹಾಯ ಮಾಡಬಹುದು. ಬೆಸುಗೆಯಲ್ಲಿ ಯಾವುದೇ ಡಿವೋಟ್ಗಳು ಅಥವಾ ರಂಧ್ರಗಳು ಇರಬಾರದು. ಬೆಸುಗೆ ಹಾಕುವ ಕಬ್ಬಿಣವನ್ನು ತೆಗೆದುಹಾಕಿದಾಗ ಹೆಚ್ಚುವರಿ ಬೆಸುಗೆ ಉಂಡೆಗಳು ಮತ್ತು ಮಣಿಗಳು ಅಥವಾ ಸ್ಪೈಕ್ಗಳನ್ನು ಸೃಷ್ಟಿಸುತ್ತದೆ. ಈ ಸಂದರ್ಭದಲ್ಲಿ ಜಂಟಿ ಮತ್ತೆ ಬಿಸಿ ಮತ್ತು ಸ್ವಲ್ಪ ಹೆಚ್ಚು ಬೆಸುಗೆ ಸೇರಿಸಿ. ಸರ್ಕ್ಯೂಟ್ ಬೋರ್ಡ್ನ ಮೇಲ್ಮೈಯಿಂದ 1/16 ಇಂಚುಗಳಷ್ಟು ಘಟಕದ ಲೀಡ್ಗಳನ್ನು ಕತ್ತರಿಸಿ. ಇದು ಅಚ್ಚುಕಟ್ಟಾದ ನೋಟವನ್ನು ಸೃಷ್ಟಿಸುತ್ತದೆ. ಲೀಡ್ಗಳು ಒಂದಕ್ಕೊಂದು ಚಿಕ್ಕದಾಗುವುದನ್ನು ತಡೆಯುತ್ತದೆ ಮತ್ತು ಘಟಕವನ್ನು ಎಂದಾದರೂ ಬದಲಾಯಿಸಬೇಕಾದರೆ ಸಾಕಷ್ಟು ಸೀಸವನ್ನು ಬಹಿರಂಗಪಡಿಸುತ್ತವೆ. ಪ್ರತಿಯೊಂದು ಭಾಗವನ್ನು ಬೋರ್ಡ್ಗೆ ಬೆಸುಗೆ ಹಾಕುವವರೆಗೆ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಡಿಸೋಲ್ಡರಿಂಗ್ ಪ್ರಕ್ರಿಯೆಯನ್ನು ಚರ್ಚಿಸೋಣ. ಡಿ ಬೆಸುಗೆ ಹಾಕುವಿಕೆ ಬೆಸುಗೆಯನ್ನು ಕರಗಿಸುವ ಮತ್ತು 2 ವಸ್ತುಗಳ ನಡುವೆ ರಚಿಸಲಾದ ಸಂಪರ್ಕಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಯಾಗಿದೆ. ಎಲೆಕ್ಟ್ರಾನಿಕ್ ಸಂದರ್ಭದಲ್ಲಿ ರೋಗ ನಿರ್ಣಯ, ದುರಸ್ತಿ, ಬದಲಿ ಮತ್ತು ರಕ್ಷಣೆ ಉದ್ದೇಶಗಳಿಗಾಗಿ ಪಿಸಿಬಿಯಿಂದ ವಿದ್ಯುತ್ ಘಟಕಗಳನ್ನು ತೆಗೆದುಹಾಕುವುದನ್ನು ಇದು ವಿವರಿಸುತ್ತದೆ. ಇದಕ್ಕಾಗಿ ಹೆಚ್ಚಾಗಿ ಬಳಸುವ ವಿಧಾನವೆಂದರೆ ಡಿ ಬೆಸುಗೆ ಹಾಕುವಿಕೆ. ಡಿ ಬೆಸುಗೆ ಹಾಕುವಿಕೆ ಸರಳವಾಗಿ ಹೇಳುವುದಾದರೆ ಬೆಸುಗೆ ಹಾಕುವಿಕೆ ನಿಖರವಾದ ವಿರುದ್ಧವಾಗಿದೆ. ಬೆಸುಗೆ ಹಾಕುವ ಪ್ರಕ್ರಿಯೆಯಲ್ಲಿ ನೀವು ಮಾಡಿದ ಎಲ್ಲವನ್ನು ರದ್ದುಗೊಳಿಸಲಾಗಿದೆ. ಡಿ ಬೆಸುಗೆ ಹಾಕುವಿಕೆಯು ಕಷ್ಟಕರವಾದ ಪ್ರಕ್ರಿಯೆಯಾಗಿದ್ದು ಅದು ಬೆಸುಗೆ ಹಾಕುವಿಕೆಯಂತೆಯೇ ಕೆಲವು ಕೌಶಲ್ಯಗಳನ್ನು ತೆಗೆದುಕೊಳ್ಳುತ್ತದೆ. ಸಣ್ಣ ಹೆಚ್ಚಿನ ಒತ್ತಡದ ನಿರ್ವಾತ್ ಪಂಪ್ ಮೂಲಭೂತವಾಗಿ ಡಿಸೋಲ್ಡರಿಂಗ್ ಪಂಪ್ ಆಗಿದೆ. ಬೆಸುಗೆ ಹಾಕಲು ನೀವು ಪಂಪ್ ಅನ್ನು ಬಳಸುವ ಮೊದಲು ನೀವು ಅದನ್ನು ಬಿಸಿ ಮಾಡಿ ಕರಗಿಸಬೇಕು. ಬೆಸುಗೆ ಹಾಕುವ ಕಬ್ಬಿಣದೊಂದಿಗೆ ಬಿಸಿ ಮಾಡುವ ಮೂಲಕ ಬೆಸುಗೆ ಕರಗಿಸಿ. ಕರಗಿದ ಬೆಸುಗೆಯ ಮೇಲೆ ಡಿ ಬೆಸುಗೆ ಹಾಕುವ ಪಂಪ್ ಅನ್ನು ಇರಿಸಿ ಮತ್ತು ಬಲ್ಬ್ ಅನ್ನು ಸ್ಕ್ವೀಸ್ ಮಾಡಿ ಅಥವಾ ಪ್ಲಂಗರ್ ಅನ್ನು ಒತ್ತಿರಿ. ಬೆಸುಗೆಯನ್ನು ತೆಗೆದುಹಾಕಲು ಬಲ್ಬ್ ಅನ್ನು ಬಿಡಿ. ಬಲ್ಬ್ ಅನ್ನು ನಿರಂತರವಾಗಿ ಹಿಸುಕುವುದನ್ನು ತಪ್ಪಿಸಲು ಕೆಲವು ಡಿ ಬೆಸುಗೆ ಹಾಕುವ ಪಂಪ್ಗಳು ಬಿಡುಗಡೆ ಬಟನ್ ಅನ್ನು ಹೊಂದಿರುತ್ತವೆ. ಕರಗಿದ ಭಾಗಗಳನ್ನು ತೆಗೆದುಹಾಕಿ. ಎಲ್ಲಾ ಹೆಚ್ಚುವರಿ ಬೆಸುಗೆ ತೆಗೆಯುವವರೆಗೆ ಮುಂದುವರಿಸಿ.
ಬೆಸುಗೆ ಹಾಕುವಾಗ ತೆಗೆದುಕೊಳ್ಳಬೇಕಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಬೆಸುಗೆ ಹಾಕುವ ಕಬ್ಬಿಣವನ್ನು ಬಳಸುವಾಗ ಜಾಗರೂಕರಾಗಿರಿ, ಏಕೆಂದರೆ ಅದು ಸುಮಾರು 400 ಸೆಲ್ಸಿಯಸ್ ವರೆಗೆ ಬಿಸಿಯಾಗಿರುತ್ತದೆ ಮತ್ತು ಬೆಂಕಿಯನ್ನು ಉಂಟು ಮಾಡಬಹುದು ಅಥವಾ ನಿಮ್ಮನ್ನ ಸುಡಬಹುದು. ನೀವು ಆಕಸ್ಮಿಕವಾಗಿ ಬೆಸುಗೆ ಹಾಕುವ ಕಬ್ಬಿಣದ ಲೋಹದ ಭಾಗವನ್ನು ಸ್ಪರ್ಶಿಸಿದ್ರೆ ಗಂಭೀರ ಸುಟ್ಟಗಾಯಗಳು ಉಂಟಾಗಬಹುದು. ಬಳಕೆಯಲ್ಲಿ ಇಲ್ಲದಿದ್ದಾಗ ಕಬ್ಬಿಣವನ್ನು ಅನ್ಪ್ಲಗ್ ಮಾಡಿ, ಪವರ್ ಕಾರ್ಡ್ ಅನ್ನು ದಾರಿಯಿಂದ ದೂರವಿಡಿ ಮತ್ತು ಸಂಭಾವ್ಯ ಟ್ರಿಪ್ ಅಪಾಯಗಳ ಮಾರ್ಗದಿಂದ ಹೊರಗಿಡಿ. ಬೆಸುಗೆ ಹಾಕುವ ಕಬ್ಬಿಣದ ತುದಿಯ ವಿದ್ಯುತ್ ಲೈನ್ ಅನ್ನು ಸಂಪರ್ಕಿಸದಂತೆ ತಡೆಯಲು ತೀವ್ರ ಎಚ್ಚರಿಕೆಯಿಂದ ಬಳಸಿ. ವಿದ್ಯುತ್ ತಂತಿಯನ್ನು ಸ್ಪರ್ಶಿಸುವ ಬಿಸಿ ಕಬ್ಬಿಣವು ವಿದ್ಯುತ್ ಆಘಾತ ಮತ್ತು ಸುಡುವಿಕೆಯ ಗಮನಾರ್ಹ ಅಪಾಯವನ್ನು ಉಂಟು ಮಾಡುತ್ತದೆ. ಬಳಕೆಯಲ್ಲಿಲ್ಲದಿದ್ದಾಗ ಯಾವಾಗಲೂ ಬೆಸುಗೆ ಹಾಕುವ ಕಬ್ಬಿಣವನ್ನು ಮತ್ತೆ ಸ್ಟ್ಯಾಂಡ್ನಲ್ಲಿ ಇರಿಸಿ. ಎಂದಿಗೂ ನಿಮ್ಮ ಕೆಲಸದ ಮೇಲ್ಮೈಯಲ್ಲಿ ಬೆಸುಗೆ ಹಾಕುವ ಕಬ್ಬಿಣವನ್ನು ಹಾಕಬೇಡಿ. ಚೆನ್ನಾಗಿ ಗಾಳಿ ಇರುವ ಪ್ರದೇಶದಲ್ಲಿ ಕೆಲಸ ಮಾಡಿ. ಬೆಸುಗೆ ಕರಗಿದಾಗ ಉಂಟಾಗುವ ಹೆಚ್ಚಿನ ಹೊಗೆಗಳು ಫ್ಲಕ್ಸ್ನಿಂದ ಬರುತ್ತವೆ ಮತ್ತು ಕಿರಿಕಿರಿಯನ್ನುಂಟು ಮಾಡುತ್ತವೆ. ನಿಮ್ಮ ತಲೆಯನ್ನು ಮೇಲಕ್ಕೆ ಇಡುವ ಬದಲು ಕೆಳಗೆ ಇರಿಸಿ. ನಿಮ್ಮ ಕೆಲಸವು ಉಸಿರಾಟವನ್ನು ತಡೆಯುವುದು. ಸೀಸವು ಬೆಸುಗೆಯಲ್ಲಿರುವ ವಿಷಕಾರಿ ಲೋಹವಾಗಿದೆ. ಬೆಸುಗೆ ಹಾಕುವಿಕೆ ಅನುಕೂಲಗಳು. ಇದರ ಸರಳತೆ, ಕಡಿಮೆ ವೆಚ್ಚ, ಹೊಂದಿಕೊಳ್ಳುವಿಕೆ, ಆರ್ಥಿಕತೆ ಮತ್ತು ಬಳಕೆದಾರನ ಸ್ನೇಹಪರತೆಯನ್ನು ಒಳಗೊಂಡಿವೆ. ಮೂಲ ಲೋಹವು ಕರಗುವುದಿಲ್ಲವಾದ್ದರಿಂದ ಕಡಿಮೆ ತಾಪಮಾನದ ಶಾಖದ ಮೂಲವನ್ನು ಬಳಸಬಹುದು. ಈ ವಿಧಾನ ಎಲ್ಲಾ ಲೋಹ ಮತ್ತು ಲೋಹವಲ್ಲದ ವಸ್ತುಗಳನ್ನು ಲಿಂಕ್ ಮಾಡಬಹುದು. ಸೈನ್ ಅಪ್ ಮಾಡಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಬೆಸುಗೆ ದೀರ್ಘಾವಧಿಯನ್ನು ಹೊಂದಿದೆ. ಬೆಸುಗೆ ಹಾಕಿದ ಕೀಲುಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳಬಹುದು. ಇದು ಕಾರ್ಯಗತಗೊಳಿಸಲು ಸುಲಭ. ಬೆಸುಗೆ ಹಾಕುವ ಕಬ್ಬಿಣವನ್ನು ಬಿಸಿ ಮಾಡಲು ಕೇವಲ ಒಂದು ಸಣ್ಣ ಪ್ರಮಾಣದ ಶಕ್ತಿಯ ಅಗತ್ಯವಿರುತ್ತದೆ. ತೆಳುವಾದ ಗೋಡೆ ಜೊತೆ ಘಟಕಗಳನ್ನು ಲಿಂಕ್ ಮಾಡಬಹುದು. ಸುಲಭವಾಗಿ ಯಾಂತ್ರೀಕೃತ ಪ್ರಕ್ರಿಯೆ. ನೀವು ವಿಭಿನ್ನ ಪದಾರ್ಥಗಳನ್ನು ಮಿಶ್ರಣ ಮಾಡಬಹುದು. ಜಂಟಿ ತುಣುಕುಗಳು ಯಾವುದೇ ಉಷ್ಣ ವಿರೂಪ ಅಥವಾ ಉಳಿದಿರುವ ತಳಿಗಳನ್ನು ಹೊಂದಿರುವುದಿಲ್ಲ. ಈ ವಿಡಿಯೋ ಸೆಷನ್ ಅನ್ನು ವೀಕ್ಷಿಸಿದ ನಂತರ ನೀವು ಕಿರ್ಚಾಫ್ ಅವರ ಕಾನೂನುಗಳನ್ನು ಪರಿಶೀಲಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ನೋಡಿದ್ದಕ್ಕೆ ಧನ್ಯವಾದಗಳು.